ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಒಂದು ದಿನ ತನ್ನ ಹುಟ್ಟು ಹಬ್ಬದಕ್ಕಿಂತ ಜಾಸ್ತಿಯಾಗಿ ಮಹಿಳಾ ದಿನಾಚರಣೆಗೆ ಒತ್ತು ಕೊಡ್ತಾರೆ ಹೆಣ್ಮಕ್ಳು. ಹಾಗಾಗಿ ಇವತ್ತು ಹೆಣ್ಮಕ್ಳ ಪರವಾಗಿ ಮಹಿಳಾ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ, ಯಶಸ್ವಾಗಿ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ, ಎಲ್ಲಾ ಹೆಣ್ಣುಮಕ್ಳು ತುಂಬಾ ಖುಷಿಯಾಗಿ ಸಂತೋಷವಾಗಿ ಜೀವನದಲ್ಲಿ ಏನೇ ಕಷ್ಟ ಇರ್ಲಿ ಏನೇ ಇರ್ಲಿ ಎಲ್ಲರನ್ನ ತುಳ್ಕೊಂಡು ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಆಸೆ. ಏನೇ ನಿಮ್ಮ ಮನಸ್ಸಲ್ಲಿ ಎಂತೆ ಆಸೆ ಇರ್ಲಿ, ಹಾಡು ಆಗಿರ್ಲಿ, ಒಂದು ಡಾನ್ಸ್, ಒಂದು ಸಿನಿಮಾದಲ್ಲಿ ಆಗಿರ್ಲಿ, ಒಂದು ಕವಿತೆ ಆಗಿರ್ಲಿ, ಒಂದು ರಂಗೋಲಿ ಕಾಂಪಿಟೇಷನ್ ಆಗಿರ್ಲಿ, ಒಂದು ಅಡಿಗೆ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಎತ್ತಿದ ಕೈ ಹೆಣ್ಮಕ್ಳು. ನೀವು ಮಿಲಿಟರಿ ಹೇಳ್ತೀರಾ, ಡಾಕ್ಟರ್ಸ್ ಅಲ್ಲಿ ಇಲ್ಲ, ಲಾಯರ್ಸ್ ಅಲ್ಲಿ ಹೆಣ್ಮಕ್ಳು, ಎಲ್ಲದರಲ್ಲೂ ಎಲ್ಲ ಹೆಣ್ಮಕ್ಳಿಗಿದ್ದಾರೆ. ಈಗ ಆಕಾಶದ ಮೇಲೇನು ಹೋಗ್ತಾ ಇದ್ದಾರೆ, ಚಂದ್ರಲೋಕ ನೋಡ್ಬಿಟ್ಟು ಬರ್ತಾ ಇದ್ದಾರೆ, ಪ್ಲೇನ್ ಓಡಿಸ್ತಾ ಇದ್ದಾರೆ, ಟ್ರೈನ್ ಓಡಿಸ್ತಿದ್ದಾರೆ. ಹೆಣ್ಮಕ್ಳು ಎಲ್ಲರಲ್ಲೂ ಮುಂಚೂಣಿಯಾಗಿದ್ದಾರೆ. ಗಂಡಸರಿಗೆ ಯಾವುದೇ ರೀತಿ ನಾವು ಕಡಿಮೆ ಇಲ್ಲ ಅಂತ ಕೆಲಸನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮನೆ, ಗಂಡ, ಮಕ್ಕಳು, ಸಂಸಾರನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೆಣ್ಣು ಅಂತಂದರೆ ತುಂಬಾ ಒಂದು ದೊಡ್ಡ ಸ್ಥಿತಿ ಅದು. ಹೆಣ್ಮಕ್ಳು ಅಂತಂತಂದ್ರೆ ನಾವು ಎಂತ ಧೈರ್ಯ ಇರುತ್ತೆ ಗೊತ್ತಾ. ಒಂದು ತಾಯಿ ಒಂದು 9 ತಿಂಗಳು ಹೆತ್ತು ಹೊತ್ತು ಒಂದ್ ಮಗುನ್ ಭೂಮಿ ಮೇಲೆ ತರ್ತಾಳೆ ಅಂತಂದ್ರೆ ಅದ್ರ ಶ್ರಮ ಏನು, ಅದ್ರ ಕಷ್ಟ ಏನು ಅಂತ ಗಂಡಸ್ರಿಗೆ ಗೊತ್ತಾಗಲ್ಲ. ಆದ್ರೆ ಹೆಣ್ಣು, ಅವಳಿಗೆ ಆದಿಶಕ್ತಿ ಅಂತ ಹೇಳ್ತೀವಿ ನಾವು. ಎಲ್ಲಾ ರೀತಿಯಲ್ಲಿ ಶಕ್ತಿ ತುಂಬಿಕೊಂಡಿರ್ತಾಳೆ ಅವಳು. ಏನ್ ಬಂದ್ರು ನಾನು ಮಾಡಬಲ್ಲೆ, ಹಿಂದೆ ಜರಿಯಲ್ಲ, ಇಲ್ಲ ಅನ್ನೋ ಮನೋಭಾವನ ಬರಲ್ಲ ಅವಳಿಗೆ. ಇನ್ನು ಮುನ್ನುಗ್ಬೇಕು, ಇನ್ನು ಮಾಡಬೇಕು. ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ನೋವು ಇರ್ಲಿ, ಯಾರಿಗೂ ಏನು ಹೇಳ್ಕೊಳಲ್ಲ. ಅವಳದೇ ಆದ ಒಂದು ಮನೋಭಾವನೆ. ಎಷ್ಟೇ ಕಷ್ಟ ಇರ್ಲಿ ಮಲಿಕೊಂತಾಳೆ, ರಾತ್ರಿ ಮತ್ ಬೆಳಗ್ಗೆ ಎದ್ದು ಕುತ್ಕೊಳ್ತಾಳೆ, ರೆಡಿಯಾಗಿ ನಿಂತ್ಬಿಟ್ಟಿರ್ತಾಳೆ. ಮತ್ ಬೆಳಗ್ಗೆ ಏನ್ ಮಾಡ್ಬೇಕು, ತಿಂಡಿ ಮಾಡ್ಬೇಕಾ, ಕೆಲಸ ಮಾಡ್ಬೇಕಾ, ಹೊರಗಡೆನು ಸಂಪಾದನೆ ಮಾಡ್ಬೇಕು, ಮನೆ ಒಳಗಡೆನು ಮಾಡ್ಬೇಕು, ಸಂಸಾರನೂ ತೂಗಿಸ್ಬೇಕು, ಹೊರಗಡೆ ಹೋಗಿ ಹೆಣ್ಮಕ್ಳು ಕೆಲ್ಸಾನು ಮಾಡ್ಬೇಕು. ಆ ರೀತಿಯಲ್ಲಿ ಇವತ್ತು ಹೆಣ್ಣು ನಮ್ಮ ಸಂಸಾರದ ಕಣ್ಣಾಗಿ ಒಂದು ಹೊಮ್ತಾ ಇದ್ದಾಳೆ, ಹೊರ ಹೊಮ್ತಾ ಇದ್ದಾಳೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲಾ ರೀತಿಯಲ್ಲೂ ಹೆಣ್ಮಕ್ಳು ಮುಂದಿದ್ದಾರೆ, ಇನ್ನೂ ಮುಂದೆ ಬರಬೇಕು. ನಮ್ಮ ಸರ್ಕಾರನು ಹೆಣ್ಮಕ್ಳಿಗೆ ಒಳ್ಳೆ ಮೀಸಲಾತಿಗಳು ಕೊಡ್ತಾ ಇದ್ದಾರೆ. ಒಳ್ಳೆ ಬಸ್ ಫ್ರೀ ಅಂತೆ 2,000 ಕೊಡೋದು, ಪ್ರತಿಯೊಂದರಲ್ಲೂ ಹೆಣ್ಮಕ್ಳಿಗೆ ನಮ್ಮ ಸರ್ಕಾರನು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಖುಷಿ ಆಗ್ತಾ ಇದೆ. ನಮ್ಗೆ ಇನ್ನೂ ಮುಂದ್ ಬರ್ಬೇಕು. ಎಲ್ಲಾ ಕಡೆ ಎಲ್ಲಿ ಹೋದ್ರು ನಮ್ಗೆ ಗಂಡ್ಮಕ್ಳು ಒಂದ್ ಒಳ್ಳೆ ಬೆಲೆ ಕೊಡ್ತಾರೆ, ಒಳ್ಳೆ ಮರ್ಯಾದೆ ಕೊಡ್ತಾರೆ. ಹೆಣ್ಣು ಅಂತ ಒಂದು ಪೂಜ್ಯ ಭಾವನೆಯಲ್ಲಿ ನೋಡ್ತಾರೆ. ಹಾಗಾಗಿ ಹೆಣ್ಮಕ್ಳು ಇನ್ನು ಮುಂದೆ ಬರ್ಬೇಕು, ಇನ್ನೂ ಚೆನ್ನಾಗಿ ಅವ್ರ ಜೀವನದಲ್ಲಿ ಅವ್ರ ಮನ್ಸಲ್ಲಿ ಏನ್ ಅನ್ಕೊಂಡಿದ್ದಾರೆ ಆ ಅಚೀವ್ಮೆಂಟ್ ನ ಅವ್ರು ತಲುಪ್ಬೇಕು, ಅವ್ರ ಗೋಲ್ ನ ತಲುಪ್ಬೇಕು ಅನ್ನೋ ಒಂದು ನನ್ನ ಆಸೆ. ಇವತ್ತು ಮಹಿಳಾ ದಿನಾಚರಣೆದಂದು ನಾನು ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ ಮೈಸೂರು ಜಿಲ್ಲಾ ಅಧ್ಯಕ್ಷ ಕಡೆಯಿಂದ ನಾನು ಇವತ್ತು ಮಹಿಳಾ ದಿನಾಚರಣೆ ಮಾಡಿದೀವಿ. ಎಲ್ಲ ತುಂಬಾ ಚೆನ್ನಾಗಾಗಿದೆ. ಹಾಗಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಎಲ್ಲ ಹೆಣ್ಣು ಮಕ್ಕಳಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಮಹಿಳಾ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಮಹಿಳೆಯರು ಆಗಮಿಸುತ್ತಿದ್ದು ತುಂಬಾ ಸಂಭ್ರಮಾಚರಣೆಯಿಂದ ಮಹಿಳಾ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಸಬಲರಾಗಿದ್ದೀವಿ ಎನ್ನುವುದನ್ನು ನಾವು ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಈ ನಮ್ಮ ಇದು ಸಾಧನೆಯ ಹಿಂದೆ ಪುರುಷರ ಕೂಡ ತುಂಬಾ ಸಪೋರ್ಟಿವ್ ಆಗಿ ಇರ್ತಾರೆ. ಆದ್ರಿಂದ ಅವರಿಗೂ ಕೂಡ ನಾವು ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೇವೆ. ಧನ್ಯವಾದಗಳು. ಯಾಕೆ ಅಂತಂದ್ರೆ ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮನೆ ನಿಭಾಯಿಸೋದು, ನಮ್ಮ ಮೇಡಮ್ ಹೇಳ್ದಾಗೆ ಮನೇನ ನಿಭಾಯಿಸೋದು, ಈ ಕಡೆ ಕರ್ತವ್ಯನ ನಿಭಾಯಿಸೋದು, ಎರಡೂ ಕೂಡ ನಾವು ಒಂದೇ ತಕಡಿಯಲ್ಲಿ ತೂಗ್ತಾ ಹೋಗ್ತಾ ಇರೋದ್ರಿಂದ ಎಲ್ಲಾ ದಿನ ಕೂಡ ಮಹಿಳೆಯರು ಸಫಲರಾಗೇ ಇರ್ತೀವಿ ಮತ್ತು ಅಷ್ಟೇ ಆಕ್ಟಿವ್ ಆಗು ಕೂಡ ಇರ್ತೀವಿ. ಎಲ್ಲವನ್ನು ಸಂಭಾಳಿಸ್ತೀವಿ. ಅನ್ನಪೂರ್ಣ ಅಂತ. ಕರ್ನಾಟಕ ಸಂಸ್ಕೃತ ಸಾಹಿತ್ಯ ಪರಿಷತ್ ವತಿಯಿಂದ ಮೈಸೂರು ಜಿಲ್ಲಾ ನಗರಾಧ್ಯಕ್ಷ ಮಾತಾಡ್ತಾ ಇದ್ದೇನೆ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಹಾಗೆ ನಾವು ಇಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲಾ ಮಹಿಳೆಯರಿಗೂ ಸನ್ಮಾನ ಹಾಗೂ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ಅದ್ದೂರಿಯಾಗಿ ಆಚರಣೆ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೇನೆ ನಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡ್ಬೇಕು ಅಂತ ಹೇಳಿ ಇಂದು ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದ್ದೇವೆ. ಹಾಗೇನೆ ಇದು ನಾವು ಮಹಿಳೆಯರು ಸಾಮಾನ್ಯವಾಗಿ ನಾವು ಮೊದಲೇ ಮಕ್ಕಳನ್ನ ಬೆಳೆಸುವಾಗ ನಾವು ಒಂದು ಜಾಗೃತಿಯಿಂದ ಬೆಳೆಸಿದರೆ ಮುಂದೆ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಆಧಾರವಾಗಿ ಬೆಳೆಯುತ್ತೆ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಎಲ್ಲರೂ ಅಧ್ಯಕ್ಷರಾಗಿ ತಾವು ಮೈಸೂರು ನಗರದಲ್ಲಿ ಹಲವಾರು ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ನೀತಿನ ಜಾರಿ ಬರಬೇಕು ಅಂತ ಕೆಲವು ಹೋಗಿದೆ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಅದು ಮೂಡಿ ಬರ್ಲೇಬೇಕು. ಯಾಕಂತಂದ್ರೆ ಒಂದು ಉಡುಗೆ ತೊಡುಗೆ ಒಂದು ಸಂಸ್ಕಾರ ಇರೋದ್ರಿಂದ ಆ ಸಂಸ್ಕಾರ ನಾವು ಸಂಸ್ಕೃತಿಯಿಂದ ನಾವು ಉಡುಗೆ ತೊಡುಗೆಯಿಂದ ಹೋದ್ರೆ ಸಮಾಜಕ್ಕೂ ಒಂದು ಗೌರವ ಸಿಗುತ್ತೆ. ನಮ್ಮ ಒಂದು ದೇವಾಲಯಗಳಿಗೂ ಹಿಂದೂ ಸಂಸ್ಕೃತಿಯನ್ನ ಬೆಳೆಯುವಂತ ರೀತಿಯಾಗಿ ಅದು ಬೆಳೆಯುತ್ತೆ ಅಂತ ಹೇಳಿ ಈ ಮೂಲಕ ಕೇಳ್ಕೊತಿದ್ದೇನೆ. ಜೊತೆಗೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಸಮವಸ್ತ್ರದ ಒಂದು ನೀತಿ, ಯಾಕೆಂದ್ರೆ ಶಾಲೆಯಲ್ಲಿ ಇದೆ, ಕಾಲೇಜಲ್ಲಿ ಇಲ್ಲ. ಕಾಲೇಜಿನಲ್ಲಿ ವ್ಯತಿರಿಕ್ತವಾದ ಪರಿಣಾಮಗಳು ಉಡುಗೆ ತೊಡುಗೆಯಿಂದಲೂ ಆಗ್ತದೆ ಅಂತ ಕೇಳಿ ಬರ್ತಾ ಇದೆ.
ಏನಂತೀರ? ಇಲ್ಲ ಸರ್, ಖಂಡಿತವಾಗ್ಲೂ ಈಗ್ಲೂ ತುಂಬಾ ಕಾಲೇಜ್ಗಳಲ್ಲೂ ಈಗ ಅದನ್ನ ಅನ್ವರ್ಸ್ಕೊಂಡು ಬರ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಎಲ್ರು ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ಸಮವಸ್ತ್ರಗಳು ಕೂಡ ಇನ್ನೂ ತುಂಬಾ ಚೆನ್ನಾಗಿ ಬರಬೇಕು. ನಮ್ಮ ಒಂದು ಸಂಸ್ಕೃತಿ ಇನ್ನೂ ಮೈಸೂರು ಅಂದ್ರೆ ಒಂದು ಸಂಸ್ಕೃತಿ ನಗರಿ. ಅದನ್ನ ಸಮವಸ್ತ್ರದಿಂದನೂ ನಾವು ಖಂಡಿತವಾಗ್ಲೂ ಮಾಡ್ಲೇಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಒಟ್ಟಾರೆಯಾಗಿ ಒಬ್ಬ ತಾಯಿಯಾಗಿ, ಒಬ್ಬ ಗೃಹಿಣಿಯಾಗಿ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳು ಕಲಿಯೋದ್ರ ಜೊತೆಗೆ ಕಲಿಸುವ ಒಂದು ಪ್ರಕ್ರಿಯೆಯಲ್ಲಿ ಇರಬೇಕಾಗ್ತದೆ. ಅದ್ರ ಬಗ್ಗೆ ತಾವೇನು? ಸರ್, ಖಂಡಿತವಾಗ್ಲು ನಾವು ನನ್ಗೂ ಇಬ್ರು ಹೆಣ್ಮಕ್ಳಿದ್ದಾರೆ. ಖಂಡಿತವಾಗ್ಲು ನಾವು ಮೊದಲನೇದಾಗಿ ನಾವು ಮನೇಲಿ ಕಲಿಸ್ಬೇಕಾಗಿತ್ತು ಯಾಕಂತದೇ ನಮ್ಮ ಸಂಸ್ಕೃತಿ. ಮೊದಲನೇದಾಗಿ ನಮ್ಮ ಒಂದು ಕಲ್ಚರು, ಸಂಸ್ಕೃತಿ ಆಗ್ಬೋದು, ನಾವು ಬೆಳೆಸುವಂತ ರೀತಿ, ಮತ್ತೆ ಹಾಗೇನೆ ಎಲ್ಲಾ ಒಂದು ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ಪೂಜೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ನಾವು ಮನೆ ಕೆಲಸದಲ್ಲಾಗ್ಬೋದು ಪ್ರತಿಯೊಂದು ಕಲ್ಸ್ಬಿಟ್ರೆ ಅವ್ರ ಸಮಾಜದಲ್ಲೂ ಕೂಡ ಒಂದು ಉತ್ತಮ ಪ್ರಜೆ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ವಿದ್ಯೆ ಒಂದಿದ್ರೆ ಸಾಕ ಅಥವಾ ಇಲ್ಲ ಸರ್, ವಿದ್ಯೆ, ವಿನಯ, ಸಂಸ್ಕಾರ, ಸಂಸ್ಕೃತಿ ಎಲ್ಲವೂ ಇರ್ಬೇಕು ಸರ್. ಇದ್ರ ಜೊತೆಗೆ ಸರ್ ಅವರು ಕಾಪಾಡಿಕೊಳ್ಳುವಂತ ಕೆಲವೊಂದು ರಕ್ಷಣಾತ್ಮಕ ಸ್ಕಿಲ್ಗಳನ್ನು ಕೂಡ ಹೆಣ್ಮಕ್ಳಿಗೆ ಈಗಿನ ಪ್ರಪಂಚದಲ್ಲಿ ಈಗಿನ ಇದ್ರಲ್ಲಿ ನಡೀತಾ ಇರುವಂತ ಕೆಲವೊಂದು ವಿಚಾರಗಳನ್ನ ನೋಡಿದಾಗ, ಹೆಣ್ಮಕ್ಳ ಮೇಲೆ ಆಗುವಂತ ದೌರ್ಜನ್ಯಗಳನ್ನ ನೆನೆಸ್ಕೊಂಡಾಗ ಹೆಣ್ಮಕ್ಳನ್ನ ಇದ್ರಲ್ಲೂ ಕೂಡ ಸಫಲತೆ ಸಾಧಿಸುವಂತ ಒಂದು ನಿಟ್ಟಲ್ಲಿ ನಾವು ಕೈಗೊಳ್ಬೇಕು. ಹೆಣ್ಮಕ್ಳು ಇರೋದ್ರಿಂದ ಬರೀ ಅವ್ರಿಗೆ ಹಾಡು, ಡ್ಯಾನ್ಸು, ಕುಣಿತ, ಹಾಡು, ಹಸೆ ಅಂತ ಮಾಡೋದ್ರ ಬದಲು ಇದ್ರ ಜೊತೆಗೆ ಅವ್ರಿಗೆ ಅವ್ರನ್ನ ಸಂರಕ್ಷಣೆ ಮಾಡ್ಕೊಳ್ಳುವಂತಹ ಒಂದು ಕಲೆಯನ್ನ ಅವ್ರು ಕಳಿಸ್ಬೇಕು. ಯಾಕೆ ಅಂತಂದ್ರೆ ಈಗಿನ ಕಾಲದಲ್ಲಿ ನಾವು ಹೇಳ್ದಂಗೆ ಡಾಕ್ಟರ್ಸ್ ಗಳಾಗಿದ್ದಾರೆ, ಮತ್ತೆ ಪೈಲಟ್ ಗಳಾಗಿದ್ದಾರೆ, ಮತ್ತೆ ಸಮಾಜ ಸೇವೆಗಳಲ್ಲಿ ಇದ್ದಾರೆ. ಇವರೆಲ್ಲ ಟೈಮ್ ನ ನೋಡದೆ ಕೆಲಸ ಮಾಡ್ಬೇಕಾಗುತ್ತೆ. ಇಂಥ ಟೈಮ್ ನೋಡದೆ ಕೆಲಸ ಮಾಡಕ್ ಬೇಕಾದ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಅನ್ನುವಂಥದ್ದು ಅವರು ರಕ್ಷಣೆ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು. ಅದನ್ನ ನಾವು ತಂದೆ ತಾಯಿಗಳಾಗಿ ಇದನ್ನ ಹೆಣ್ಮಕ್ಳಿಗೆ ನಾವು ತಿಳಿಸ್ಬೇಕು, ಮತ್ತೆ ಅದೇ ರೀತಿ ಕಲಿಸ್ಬೇಕು ಅಂತ ಹೇಳ್ತೀವಿ. ಸರ್ಕಾರಕ್ಕೆ ಏನು ಮನವಿ? ಹೆಣ್ಣು ಮಕ್ಕಳು ಫ್ಯಾಷನ್ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಮೈ ತೋರಿಸ್ಕೊಳ್ಳೋ ಬಟ್ಟೆಗಳು ಹಾಕೊಂಡು ಕೆಟ್ಟ ಕೆಲಸಕ್ಕೆ ಪ್ರಚೋದನಾಕಾರಿ ಕೆಲಸಗಳು ಮಾಡ್ತಾ ಇದ್ದಾರೆ. ಎಂಥ ಗಂಡು ಮಕ್ಕಳು ಚೆನ್ನಾಗೇ ಹೋಗ್ತಾ ಇರ್ತಾರೆ. ಇವ್ರು ಹಾಕೊಂಡಿರೋ ಉಡುಗೆ ತೊಡುಗೆಗಳನ್ನ ನೋಡಿ ಮನುಷ್ಯ ಒಂದು ಸರಿ ನೋಡು ಮತ್ತೆ ತಿರುಗಿ ನೋಡಬೇಕು ಅಂತ ಅನ್ಸುತ್ತೆ. ಅವ್ರ ಮನಸ್ಸಲ್ಲಿ ಕೆಟ್ಟ ಭಾವನೆಗಳು ಬರ್ಬೋದು. ಅದಕ್ಕೋಸ್ಕರ ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕ್ಕೋಬೇಕು. ಯಾವುದೇ ರೀತಿಯ ಪ್ರಚೋದನಾಕಾರಿ ಬಟ್ಟೆಗಳು ಹಾಕೋಕೂಡ್ದು. ಅವರು ಹೆಣ್ಮಕ್ಳು ಅರ್ತ್ಕೋಬೇಕು ಅದನ್ನು. ನಾವು ಏನು ಬಟ್ಟೆ ಹಾಕ್ಕೊಳ್ತೀವಿ, ನಮ್ಮ ಮಾನ ಮುಚ್ಚಕ್ಕೆ ಬಟ್ಟೆ ಇರುತ್ತೆ, ಇನ್ನೊಬ್ರಿಗೆ ಅದನ್ನು ಕೆಟ್ಟದಾಗ ಅಸಹ್ಯ ಕಾಣಬಾರ್ದು. ಆ ಥರ ಬಟ್ಟೆಗಳು ಹಾಕ್ಕೊಳ್ಳಿ. ಫ್ಯಾಷನ್ ಮಾಡಲಿ, ಬೇಡ ಅಂತಲ್ಲ. ಅದನ್ನು ಎಷ್ಟು ಮಟ್ಟಿಗೆ ಫ್ಯಾಷನ್ ಮಾಡಬೇಕು ಅಂದರೆ ನಮ್ಗೆ ಎಷ್ಟು ಬೇಕು, ಮೈ ಮುಚ್ಚಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟು ಬಟ್ಟೆ ಹಾಕ್ಕೊಳ್ಳೇಬೇಕು. ದೇವಸ್ಥಾನಗಳಲ್ಲಿ ನೀವು ಹೇಳಿದ್ರಿ, ದೇವಸ್ಥಾನಗಳಲ್ಲೆಲ್ಲ ಸಮವಸ್ತ್ರ, ಕಾಲೇಜ್ಗಳಲ್ಲಿ ಸಮವಸ್ತ್ರ 110% ಸಮವಸ್ತ್ರ ಬೇಕೇ ಬೇಕು ಕಾಲೇಜಲ್ಲಿ. ಯಾರು ಮಿಡಿ ಹಾಕ್ತಾರೆ, ಮಿನಿ ಹಾಕ್ತಾರೆ, ಜೀನ್ಸ್ ಹಾಕ್ತಾರೆ, ಸ್ಕರ್ಟ್ ಹಾಕ್ತಾರೆ, ಏನೋ ಮ್ಯಾಕ್ಸಿಗಳು ಇಷ್ಟ ಬಂದಂಗೆ ಹಾಕ್ಕೊಳ್ತಾರೆ, ಚೂಡಿದಾರಸು. ಸಮವಸ್ತ್ರ ನೀವು ಮಾಡಿದಾಗ ಸರ್ ಖಂಡಿತವಾಗಿ ನಾವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಏನು ನಾವು ಸಮವಸ್ತ್ರ ಮಕ್ಳಿಗೆ ಹಾಕ್ತೀವಿ, ಕಾಲೇಜಲ್ಲೂ ನೀವು ಅದೇ ಥರ ನೀವು ಅದು ಕೆಲಸನ ಮಾಡಿ ನೀವು ಆ ಥರ ಬಟ್ಟೆಗಳು ಹಾಕಿಸಿ ಕ್ರೈಮ್ ಎಲ್ಲ ಕಡಿಮೆ ಆಗೋಗುತ್ತೆ. ಬಟ್ಟೆಗಳೆಲ್ಲ ನೀವು 1ನೇ ಕಾಲೇಜಿಂದ ಫಿಲಮ್ಗೆ ಹೋಗೋದು, ಹೋಟ್ಲಿಗೆ ಹೋಗೋದು ಅದೆಲ್ಲ ಮಾಡ್ತಾರೆ. ಡ್ರೆಸ್ ಇದ್ದರೆ ಎಲ್ಲೂ ಹೋಗಲ್ಲ, ಕಾಲೇಜಿಗೆ ಬರ್ತಾರೆ, ಮನೆಗೆ ಹೋಗ್ತಾರೆ. ಹಾಗಾಗಿ ನನ್ನ ಕೇಳ್ಕೊಳ್ಳೋದೇನೆಂದರೆ ಸಮವಸ್ತ್ರ, ದಯವಿಟ್ಟು ಸಮವಸ್ತ್ರ ಮಾಡಿ ಕಾಲೇಜಲ್ಲೂ, ತುಂಬ ಚೆನ್ನಾಗಾಗುತ್ತೆ. ಆದಷ್ಟು ಕ್ರೈಮ್ಗಳೆಲ್ಲ ಕಡಿಮೆ ಆಗುತ್ತೆ. ಹೆಣ್ಣುಮಕ್ಳು ತಪ್ಪು ದಾರಿಗೆ ಹೋಗೋದು ಬಿಡ್ತಾರೆ. ಅದು ಬೇರೆಯವರೆಲ್ಲ ಪ್ರಚೋದನ ಕಾರ್ಯ ಮಾಡ್ತಾರಲ್ಲ ಸರ್. ಗಂಡು ಮಕ್ಕಳು ನೀವು ಸ್ವಲ್ಪ ಅಸಹ್ಯವಾಗಿ ಬಟ್ಟೆ ಹಾಕ್ಕೊಂಡ್ರು ಅಂದ ತಕ್ಷಣ ಪ್ರಪೋಸ್ ಮಾಡೋದು, ಅಲ್ಲಿ ಕಾಫಿ ಕರಿಯೋದು, ಟೀ ಕರಿಯೋದು ಅದೆಲ್ಲ ಮಾಡ್ತಾರೆ. ಮಾಡಿದಾಗ ಏನಾಗುತ್ತಾ, ನಮ್ಮ ಹೆಣ್ಮಕ್ಳು ಸುಮ್ಮನೆ ಇದ್ರೂ ಅವ್ರಿಗೂ ಏನೋ ಒಂದು ಖುಷಿ, ನೋಡ್ತಾ ಇದ್ದಾರೆ, ಕರಿತಿದ್ದಾರೆ, ಅವ್ರ ಜೊತೆ ಓಡಾಡಬೇಕು, ಮಾತಾಡಬೇಕು ಅಂತಂದ. ಹಾಗಾಗಿ ಆ ಹುಡುಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ಜೊತೆ ಹೋದ್ಲು ಅಂದರೆ ಅದೇನೋ ಬೇರೆ ಕ್ರೈಮ್ಗೆ ಒಂದು ಜಾಗ ತಿರುಗುತ್ತೆ ಸರ್. ಪ್ರೀತಿ, ಪ್ರೇಮ, ಪ್ರಣಯ, ಮೋಸ, ಕೇಸುಗಳು. ಇವತ್ತು ಕಾಲದಲ್ಲೆಲ್ಲ ನಾವು ಮನೆ ಜೈಲಿಗೆ ಹೋಗಿದ್ವಿ. ನಾವು ಬೆಂಗಳೂರಲ್ಲಿ ಪರಪನಗರಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ಬರೀ ಇದೇ ಥರ ಕ್ರೈಮ್ಗಳು, ಚಿಕ್ಕ ಪುಟ್ಟ ಕ್ರೈಮ್ಗಳು. 17 ವರ್ಷ 16 ವರ್ಷದ ಹುಡುಗಿಗೆಲ್ಲ ರೇಪು, ಸೆಕ್ಸುವಲಿ ಇಬ್ಬರು ಒಪ್ಪಂದದ ಮೇರೆಗೆ ಮಾಡಿದ್ದಾರೆ ಅದನ್ನು. ಅದು ಆ ಹುಡುಗಿಗೆ ತಪ್ಪಲ್ಲ, ಹುಡುಗನಿಗೆ ತಪ್ಪು. ಹುಡುಗನಿಗೆ ಜೈಲಲ್ಲಿ ಹಾಕಿದ್ದಾರೆ. ಅವನ ಜೀವನ ಅಲ್ಲಿ ನಶ್ವರ, ಅವನ ಜೀವನ. ಈ ಕಡೆ ಹುಡುಗಿನೂ ನೆಮ್ಮದಿ ಇಲ್ಲ, ಈ ಕಡೆ ಹುಡುಗನೂ ನೆಮ್ಮದಿ ಇಲ್ಲ ರೀತಿಯೆಲ್ಲ ಆಗುತ್ತಾ ಇದೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸರ್, ಅವರು ಒಂದು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ಅವ್ರಿಗೊಂದು ಏಮ್ ಇರಬೇಕು. ಅದು ತಂದೆ ತಾಯಿ ಅನ್ನೋರು ನಮಗಿರಬೇಕು. ಫಸ್ಟು ತಾಯಿ ಬೇಕು. ತಾಯಿ ಮನೇಲಿರ್ತಾಳೆ, ಅವಳಿಗೆ ಏನು ಇರ್ತಾಯಿಲ್ಲ ನೋಡಬೇಕು, ಮಾಡಬೇಕು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಾಗಲಿ ಎಲ್ಲಿ ಹೋಗಿದ್ದೆ, ಎಲ್ಲಿ ಬಂದಿದ್ದೆ, ಇಷ್ಟೊತ್ತು ತನಕ ಯಾಕಿದ್ದೆ, ಯಾಕೆ ಹೋಗಿದ್ದೆ, ಏನು ಮಾದಕ ವಸ್ತುಗಳು ತಗೋತಿದ್ದಾನೆ,
ಮೈಸೂರಲ್ಲಿ ಮಾದಕ ವಸ್ತುಗಳದ್ದು ಭಾರಿ ಭರಾಟೆ ಆಗಿಬಿಟ್ಟಿದೆ. ಬಾಂಬೆಯಿಂದ ಸ್ಕ್ವಾಡ್ ಬರ್ತಾ ಇದೆ ನಮ್ಮ ಮೈಸೂರಲ್ಲಿ, ಅಲ್ಲಿದೆ ಇದು ಡ್ರಗ್ಸು MD ಅಂದ್ಕೊಂಡು. ನಾವು ಇಲ್ಲಿರೋರಿಗೆ ನಮಗೆ ಗೊತ್ತಿಲ್ಲ. ನಮ್ಮ ಚಿಕ್ಕ ಮಕ್ಕಳು 10 ವರ್ಷದಿಂದ ಒಳಪಟ್ಟು 10 ವರ್ಷದ ಮೇಲೆ ಒಳಪಟ್ಟು ಗಂಡು ಮಕ್ಕಳು ಅದಕ್ಕೆಲ್ಲ ಹೆಸನಾಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಿಗೆ ಹ್ಯಾಟ್ಸಾಪ್ ಆಗಿದೆ. ಅವರು ಈಗ ಕಷ್ಟಪಟ್ಟು ನಮ್ಮ ಸೀಮಾ ಲಾಟ್ಕರ್ ಮೇಡಮ್ ಎಲ್ಲ ಪ್ರತಿ ರೀತಿಯಿಂದ ಎಲ್ಲ ಒಂದು ಕಡೆ ಮಾಡ್ತಾ ಇದ್ದಾರೆ. ನಾವು ಜನಗಳು ಕೈ ಜೋಡಿಸ್ಬೇಕು ಸರ್. ಡಿಪಾರ್ಟ್ಮೆಂಟ್ ಒಂದ್ರ ಮೇಲೆ ನಾವೆಲ್ಲ ಭಾರ ಹಾಕಿದರೆ ತಪ್ಪಾಗುತ್ತೆ. ನಮ್ಮ ಮನೆ ಒಂದು ಮನೆ ಸಂಸಾರ ನಡೆಸೋಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಒಂದಿದ್ರೆ ಒಂದು ಅಡುಗೆ ಕಡಿಮೆ ಅಂತೀವಿ, ಅಂಥದ್ರಲ್ಲಿ ಅವರು ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನಾವು ಕೈ ಜೋಡಿಸ್ಬೇಕು. ನಮ್ಗೆ ಏನಾನ ಅನುಮಾನ ಬರೋ ಥರ ಇದ್ದರೆ ಒಂದು ಕಾಲ್ ಮಾಡಿ ಹೇಳಿ ನೀವು ಡಿಪಾರ್ಟ್ಮೆಂಟ್ಗೆ, ಇಂಥ ಕಡೆ ಹಿಂಗೆ ನಡೀತಾ ಇದೆ ನೋಡಿ, ಹಿಂಗಿದೆ ಬನ್ನಿ. ನಾವು ಒಂದು ಸೂಕ್ಷ್ಮವಾಗಿ ಅವ್ರು ಒಂದು ಹೇಳಿದ್ರೆ ಅವ್ರು ಬಂದು ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ತಾರೆ. ಕಾನೂನು ಅಡಿಯಲ್ಲಿ ಏನು ಬೇಕು. ಹ್ಞೂ ಸರ್. ಈಗ ಇತ್ತೀಚೆಗೆ ಒಂದು ಟ್ರೆಂಡು ನಗರ ಪ್ರದೇಶಗಳಲ್ಲಿ, ಮಹಾನಗರಗಳಲ್ಲಿ ಫ್ಯಾಷನ್ ಶೋ ಅಂತ. ಆ ಫ್ಯಾಷನ್ ಶೋ ಬಗ್ಗೆ ಏನು ಹೇಳ್ತೀವಿ ಸರ್? ಫ್ಯಾಷನ್ ಶೋ ಅಂತಂದರೆ, ಫ್ಯಾಷನ್ ಅಂದರೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡೋ ಹಾಗಲ್ಲ ಸರ್. ಅದು ಫ್ಯಾಷನ್ ಶೋ ಅಂದರೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಫ್ಯಾಷನ್ ಮಾಡೋ ಹಾಗಿಲ್ಲ ಅದು. ಓಕೆನಾ? ನಾನು ಹೇಳೋದೇನು ಗೊತ್ತಾ, ಫ್ಯಾಷನ್ ಶೋ ಅಂದರೆ ಉಟ್ಕೊಳ್ಳೋ ಬಟ್ಟೆಗಳಲ್ಲಿ ವಿನ್ಯಾಸಗೊಳಿಸೋದು. ಸೀರೆಯಲ್ಲೇ ವೆರೈಟಿ, ಲೆಹಂಗಾಗಳಲ್ಲೇ ವೆರೈಟಿ, ದುಪ್ಪಟ್ಟಗಳಲ್ಲೇ ವೆರೈಟಿ ಹಾಕ್ಕೋಬೋದು. ನೀವು ಹಾಕ್ಕೊಳ್ಳೋ ಸ್ಟೈಲು, ಹೂ ಮುಡ್ಕೊಳ್ಳೋ ಸ್ಟೈಲು, ಕಾಡಿಗೆ ಹಚ್ಕೋಬೋದು. ನೀವು ಇಷ್ಟಪಟ್ಟು ನಿಮ್ಮ ಥರ ಯಾವ ಥರ ಬೇಕು ನೀವು ಆ ಥರನ ಸ್ಟೈಲ್ ಮಾಡ್ಬೋದು. ಅದನ್ನು ಫ್ಯಾಷನ್ ಶೋ ಅಂತೀವಿ. ಫ್ಯಾಷನ್ ಶೋ ಅಂತಂದರೆ ರೀತಿ ನಡೀತಾ ಇದೆ ಈಗ? ಯಾವುದು ಇಲ್ಲ ಸರ್. ನಮ್ಮ ಮೈಸೂರಲ್ಲಿ ಮಾತ್ರ ಆ ಥರ ಫ್ಯಾಷನ್ ಶೋ ಅಂದರೆ ನಾವು ಆ ಥರ ಎಲ್ಲ ನಮ್ಮ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ತಿಂದ ನಾವು ಫ್ಯಾಷನ್ ಶೋನ ಮಾಡ್ತೀವಿ. ನಾವು ಆ ರೀತಿ ಮಾಡಲ್ಲ ಸರ್. ಅಲ್ಲ, ಈಗೆಲ್ಲ ಮಾಡ್ತಾ ಇದ್ದಾರೆ ಬೇರೆಯವರೆಲ್ಲ, ಅದೇ ರೀತಿ ಇದೆಯಾ, ಹೇಗಿದೆ? ಇಲ್ಲ ಸರ್, ಅಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ ಸರ್. ಫ್ಯಾಷನ್ ಶೋ ಅಂದರೆ ಎಷ್ಟು ಕಡಿಮೆ ಆಗುತ್ತೆ ಆ ಬಟ್ಟೆ ಅಷ್ಟು ಕಡಿಮೆ ಹಾಕ್ಕೊಳ್ಳೋದು. ಅದರಲ್ಲಿ ಕಲರ್ ವೆರಿಫಿಕೇಷನು, ಜಡೆಗಳಿಗೂ ಏನೇನೋ ಥರ ಹೂಗಳು ಕಟ್ಕೊಳ್ಳೋದು, ಏನೇನೋ ಮಾಡೋದು, ಸ್ಲಿಪ್ಪರ್ಗಳು ಎಷ್ಟು ಹೈಟೆಕ್ ಬೇಕು ಅಷ್ಟು ಎತ್ತರ ಸ್ಲಿಪ್ಪರ್ ಹಾಕ್ಕೊಳ್ಳೋದು, ಮೈ ತೋರಿಸೋದೇ ಜಾಸ್ತಿ ಸರ್ ಫ್ಯಾಷನ್ ಶೋ ಅಂತಂದರೆ. ಫ್ಯಾಷನ್ ಶೋ ಅಂದರೆ ಆ ಥರ ಅಲ್ಲ ಸರ್. ಅಲ್ಲಿಗೆ ನಿಮಗೆ ಟೇಸ್ಟ್ ಇಲ್ಲ, ನೀವು ದಡ್ರು ಅಂತ ಹೇಳ್ತಾರೆ. ಇದನ್ನು ಹೇಳಿದ್ರೆ ಹೇಳಿ ಬಿಡಿ ಸರ್. ಹೇಳಿ ಬಿಡಿ. ಫ್ಯಾಷನ್ ಶೋ ಅಂದರೆ ನಮ್ಮಲ್ಲಿ ಇರುವಂಥ ಫ್ಯಾಷನ್ನ ಅದನ್ನು ವಿನ್ಯಾಸಗೊಳಿಸಿ ತೋರಿಸೋದೇ ಫ್ಯಾಷನ್ ಶೋ. ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು, ಹೀಲ್ಡು ಸ್ಲಿಪ್ಪರ್ ಹಾಕ್ಕೊಂಡು ಆ ಥರ ಎಲ್ಲ ಮೇಕಪ್, ಒಂದು ಮಣ ಮೇಕಪ್ ಮೆತ್ಕೊಂಡು ಅದನ್ನು ಫ್ಯಾಷನ್ ಶೋ ಅಂತ ನಾವು ಹೇಳಲ್ಲ ಸರ್. ಅಲ್ಲ, ಅದನ್ನು ನೀವು ಸರ್ಕಾರಕ್ಕೆ ಮನವರಿಕೆ ಮಾಡ್ಬೋದಲ್ಲ, ಅದು ನಡೆಸಬಾರ್ದು ಅಂತ ಹೇಳ್ಬೋದಲ್ವ? ನಾವು ಸರ್ ಈಗ ಸರ್ಕಾರಕ್ಕೆ ನಾವು ಹೇಳ್ತೀವಿ ಸರ್. ಅದನ್ನು ನಾವು ಸರ್ಕಾರಕ್ಕೆ ಇದ್ರ ಮೂಲಕ ಹೇಳ್ಕೊಡ್ಸೋದಷ್ಟೇ. ನೀವು ಫ್ಯಾಷನ್ ಶೋ ಅಂತಂದರೆ ಫ್ಯಾಷನ್ ಆಗಿ ಬಟ್ಟೆನ ಕಳಿಸಿ ಫ್ಯಾಷನ್ ಶೋ ಮಾಡೋದಲ್ಲ, ರ್ಯಾಂಪ್ ವಾಕ್ ಮಾಡೋದಲ್ಲ. ನಮ್ಮಲ್ಲಿ ಇರೋದನ್ನೇ ಫ್ಯಾಷನ್ ಆಗಿ ತೋರ್ಸೋಕ್ಕೆ, ಅದನ್ನು ವಿನ್ಯಾಸಗೊಳಿಸೋಕ್ಕೆ ಅಂತ ನಾನು ಪದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ನಾನು ಹೇಳೋದು ಇಷ್ಟೇ. ಹೆಣ್ಣುಮಕ್ಕಳು ಎಲ್ಲರಿಗಿಂತ ಮುಂಚೂಣಿಯಾಗಿದ್ದಾರೆ. ಹೆಣ್ಮಕ್ಳು ತುಂಬ ಮುಂದೆ ಇದ್ದಾರೆ ಸರ್. ಈಗ ನಾವೇ ನೋಡಿ, ನನಗೆ 51 ವರ್ಷ. ಈಗ ನಾನಿರೋದು ವೆಲ್ ಸೆಟ್ಲು. ನನ್ನ ಮನೆ ಫ್ಯಾಮಿಲಿ ಎಲ್ಲ ಸೆಟ್ಲಾಗಿದೆ. ಆದ್ರೂ ನಾನು 29 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಾನು ಒಂದೊಂದು ಸಂಸ್ಥೆ ಅಲ್ಲ, ಎಲ್ಲ ರೀತಿಯಲ್ಲೂ ನಾನು ಓಡಾಡ್ಕೊಂಡಿರ್ತೀನಿ. ನೀವು ಯಾವುದೇ ಒಂದು ಹೆಣ್ಮಗಳು ನನಗೆ ಅನ್ಯಾಯ ಆಗಿದೆ ಅಂತ ಬರಲಿ, ಅವ್ರಿಗೋಗಿ ನಾನು ನ್ಯಾಯ ಕೊಟ್ಟು ಕೆಲಸ ಮಾಡ್ತೀನಿ. ಯಾರೇ ಗಂಡಸರು ನನಗೆ ಮೇಡಮರೇ ನಂಗೆ ತೊಂದರೆ ಆಗಿದೆ ಅಂತಂದರೆ, ನಾನು ಮಾನವನ ಹಕ್ಕುಗಳ ಹೋರಾಟ ಸೇವಾ ಸಮಿತಿಯಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ. ನಾನು ಅವ್ರಿಗೂ ನ್ಯಾಯ ಕೊಡಿಸ್ತೀನಿ. ಹೆಣ್ಣಲ್ಲೂ ತಪ್ಪಿದ್ರೆ ಹೆಣ್ಣಿಗೂ ದಂಡಿಸ್ತೀನಿ, ಗಂಡಲ್ಲೂ ತಪ್ಪಿದ್ರೆ ಗಂಡಿಗೂ ದಂಡಿಸ್ತೀನಿ. ನಮ್ಮ ಕರ್ನಾಟಕದಾಗಲಿ, ನಮ್ಮ ಭಾರತ ದೇಶದ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ನಾವು ಯಾವ ರೀತಿ ಇರಬೇಕು ಅದೇ ರೀತಿಯಲ್ಲಿ ನಾನು ಇರ್ತೀನಿ ಸರ್. ಅದೇ ರೀತಿಯಲ್ಲಿ ನಾನು ಹೆಣ್ಮಕ್ಳು ನಾನು ಇರಬೇಕು ಅಂತ ಆಸೆ ಪಡ್ತಿದ್ದೀನಿ.